ವಾರ್ಷಿಕ 5% ಚಕ್ರ ಬಡ್ಡಿ ಒಳಗ 3 ವರ್ಷದಿಂದ ರೂಪಾಯಿ X ಮೊತ್ತವನ್ನ ಸಾಲ ಪಡಿತಾರ. ಪ್ರಸ್ತುತ ಅದು ಮೊತ್ತ 18,522 ಆದ್ರ X ವ್ಯಾಲ್ಯೂ ಏನಂತಂದು ಕೇಳ್ರಿ. ಇಲ್ಲಿ 5% ಇದೇನಾಗುತ್ತೆ ಫ್ರಾಕ್ಷನ್ 1/20 ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ ಇಲ್ಲಿ ಇದು 20ರಿಂದ 21 ಆಗುತ್ತೆ. ಎಷ್ಟು ವರ್ಷ ಕೊಟ್ರಿ ಇಲ್ಲಿ 3 ವರ್ಷ ಕೊಟ್ರ ಅಂದ್ರೆ ಇದು ಎರಡರದು ಕ್ಯೂಬ್ ಮಾಡ್ಕೋಬೇಕು. ಇದೇನಾಗುತ್ತೆ 8,000 ಆಗುತ್ತೆ. ಇದು 9,261 ಆಗುತ್ತೆ. ಅಮೌಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟೆ ಇಲ್ಲಿ 18,522 ಕೊಟ್ಟಾರ ಅಂದ್ರೆ 18,522 ಇಂಟು 2 ಆಗೈತಿ. ಪ್ರಿನ್ಸಿಪಲ್ ಎಷ್ಟಾಗುತ್ತೆ ಇಂಟು 2 ಮಾಡಿದ್ರೆ 16,000 ಬರ್ತದೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ 16,000 ಆಗತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗತ್ತೆ. ವಾರ್ಷಿಕ 5% ಚಕ್ರ ಬಡ್ಡಿ ಒಳಗ 3 ವರ್ಷದಿಂದ ರೂಪಾಯಿ X ಮೊತ್ತವನ್ನ ಸಾಲ ಪಡಿತಾರ. ಪ್ರಸ್ತುತ ಅದು ಮೊತ್ತ 18,522 ಆದ್ರೆ X ವ್ಯಾಲ್ಯೂ ಏನಂತಂದು ಕೇಳ್ರಿ. ಇಲ್ಲಿ 5% ಇದೇನಾಗುತ್ತೆ ಫ್ರಾಕ್ಷನ್ 1/20 ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ ಇಲ್ಲಿ ಇದು 20ರಿಂದ 21 ಆಗುತ್ತೆ. ಎಷ್ಟು ವರ್ಷ ಕೊಟ್ರಿ ಇಲ್ಲಿ 3 ವರ್ಷ ಕೊಟ್ರ ಅಂದ್ರೆ ಇದು ಎರಡರದು ಕ್ಯೂಬ್ ಮಾಡ್ಕೋಬೇಕು. ಇದೇನಾಗುತ್ತೆ 8,000 ಆಗುತ್ತೆ. ಇದು 9,261 ಆಗುತ್ತೆ. ಅಮೌಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟೇನಿ ಇಲ್ಲಿ 18,522 ಕೊಟ್ಟಾರ ಅಂದ್ರೆ 18,522 ಇಂಟು 2 ಆಗೈತಿ. ಪ್ರಿನ್ಸಿಪಲ್ ಎಷ್ಟಾಗುತ್ತೆ ಇಂಟು 2 ಮಾಡಿದ್ರೆ 16,000 ಬರ್ತದೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ 16,000 ಆಗತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ರಿತಾ 14 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾರೆ. ಅಂದ್ರೆ ರಿತಾಂದು ಎಷ್ಟಾಗತ್ತೆ ಇಲ್ಲಿ 14 ದಿವಸ. ಮತ್ತು ಗೀತಾ ಅದೇ ಕೆಲಸನ 21 ದಿನದಾಗ ಮಾಡ್ತಾರೆ. ಗೀತಾ ಎಷ್ಟು ದಿನದಾಗ 21 ದಿನದಾಗ. ಎಲ್ಸಿಎಂ ಎಷ್ಟಾಗುತ್ತೆ ಇಲ್ಲಿ 42. 14 ಮೂರ್ಲಿ 21 ಅಲ್ಲಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ರೆ ಆ ಕೆಲಸನ ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳಿರಲಿ. ಟೈಮ್ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಡಿವೈಡೆಡ್ ಬೈ ಟೋಟಲ್ ಎಫಿಷಿಯನ್ಸಿ. ಎಷ್ಟಾಗುತ್ತೆ 42 ಡಿವೈಡ್ ಬೈ 5 ಮಾಡಿದ್ರೆ 8.4 ಡೇ ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. 12,500 ಮೇಲೆ 10%, 15% ಮತ್ತು 4% ಡಿಸ್ಕೌಂಟ್ ನೀಡ್ರೆ ಒಟ್ಟು ಡಿಸ್ಕೌಂಟ್ ಕೊಟ್ಟ ಅಮೌಂಟ್ ಎಷ್ಟು ಅಂತಂದು ಕೇಳಿರಿ. ಇಲ್ಲಿ ನೋಡಿರಿ 12,500 ಮೇಲೆ ಎಷ್ಟು ಡಿಸ್ಕೌಂಟ್ 10% ಅಂದ್ರೆ 9/10 ಆಯ್ತು. 15% 17/20 ರೇಷಿಯೋ ಆಕತಿ. 4% ಎಷ್ಟಾಗತ್ತೆ ಇಲ್ಲಿ 24/25 ಆಗುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರ್ತೈತಿ 9,180 ಆಗುತ್ತೆ. ಡಿಸ್ಕೌಂಟ್ ಎಷ್ಟಾಗುತ್ತೆ ಇಲ್ಲಿ 12,500 ಒಳಗೆ 9,180 ಮೈನಸ್ ಮಾಡಿದ್ರೆ 3,320 ಡಿಸ್ಕೌಂಟ್ ಆಗಿರುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. ಪೆಟ್ರೋಲ್ ಬೆಲೆ 40% ಜಾಸ್ತಿ ಆದ್ರೆ ಪೆಟ್ರೋಲ್ ಮೇಲೆ ಖರ್ಚು ಒಟ್ಟು ಅದ್ರ ಬಳಕೆ ಎಷ್ಟು ಶೇಕಡ ಕಡಿಮೆ ಮಾಡ್ಬೇಕಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ ಬಿಫೋರ್ ಆಫ್ಟರ್ 40% ಫ್ರಾಕ್ಷನ್ ಏನಾಗತ್ತೆ ಇಲ್ಲಿ 2/5 ಆಕತಿ. ಮೊದಲಕ್ಕೆ 5 ಇತ್ತು ಅಂದ್ರೆ 2 ರೂಪಾಯಿ ಜಾಸ್ತಿ ಆಗಿ ಏನಾಗುತ್ತೆ 7 ರೂಪಾಯಿ ಆಗುತ್ತೆ ಪ್ರೈಸ್. ಇದ್ರದ್ದು ಎಕ್ಸ್ಪೆಂಡಿಚರ್ ಏನಾಗುತ್ತೆ ರಿವರ್ಸ್ ಆಗುತ್ತೆ 7 to 5 ಆಗುತ್ತೆ. ಎಷ್ಟು ಕಮ್ಮಿ ಆಯ್ತು ಇಲ್ಲಿ 2 ಕಮ್ಮಿ ಆಯ್ತು. 2/7 ಇಂಟು 100 ಅಂದ್ರೆ ಎಷ್ಟಾಗುತ್ತೆ ಇದ್ರದ್ದು 28.6% ಕಡಿಮೆ ಮಾಡ್ಬೇಕಾಗತ್ತೆ ಎಕ್ಸ್ಪೆಂಡಿಚರ್. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. ಒಂದು ಕ್ಯೂಬಾಯ್ಡ್ ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟರೆ 4,200 ಚದರ ಸೆಂಟಿಮೀಟರ್ ಮತ್ತು ಅದರದ್ದು ಉದ್ದ ಮತ್ತು ಅಗಲದ ವ್ಯಾಲ್ಯೂ ಕೊಟ್ಟರೆ 15 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್. ಹಂಗಾರೆ ಅದರ ಹೈಟ್ ಎಷ್ಟಾಗುತ್ತೆ ಅಂತ ಕೇಳಿರಿ. ಫಾರ್ಮುಲಾ ಏನಾಗತ್ತಿದೆ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್ ಆಗುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಿದೆ 4,200 ಇಂಟು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ 16 ಇಂಟು ಹೈಟ್ ಪ್ಲಸ್ 15 ಇಂಟು ಹೈಟ್ ಆಗುತ್ತೆ. 2 ಒಂದೇ 2 21 ಆಗುತ್ತೆ. ಇದೇನಾಗುತ್ತೆ 2,100 ಈಸ್ ಈಕ್ವಲ್ ಟು 240 ಪ್ಲಸ್ 2 ಸಮ್ ಎಷ್ಟಾಗುತ್ತೆ 31 ಎಚ್ ಆಗುತ್ತೆ. 31 ಎಚ್ ಈಸ್ ಈಕ್ವಲ್ ಟು 2,100 ಮೈನಸ್ 240. ಹೈಟ್ ಏನಂತ ಇಲ್ಲಿ ಹೈಟ್ 2,100 ಮೈನಸ್ 240 31 ಈಸ್ ಈಕ್ವಲ್ ಟು 60 ಸೆಂಟಿಮೀಟರ್ ಹೈಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆಗುತ್ತೆ. ಸುಮತಿ ಎ ಬಿಂದುವಿನಿಂದ ಬಿ ಬಿಂದುವಿನ 475 ಮೀಟರ್ ಪರ್ ಮಿನಿಟ್ನ್ಯಾಗ ಸ್ಪೀಡ್ನಾಗ ಹೋಗ್ತಾಳ. ಆಮೇಲೆ ಸುಮತಿ ಸ್ಪೀಡ್ ಎಷ್ಟೈತಿದೆ 475 ಮೀಟರ್ ಪರ್ ಮಿನಿಟ್ ಅಂತ ಕೊಟ್ರೆ. ಆಮೇಲೆ ಸುಮತಿ ಬಿ ಬಿಂದುವಿನ ತಲುಪಿದ ತಕ್ಷಣವೇ ರಚನಾ ಬಿ ಬಿಂದುವಿನಿಂದ ಹೊರಟು ಸುಮತಿಯ ವೇಗದ 1.6 ಪಟ್ಟು ಅಂತ ಕೊಟ್ರೆ. ಅಂದ್ರೆ ರಚನಾ ವೇಗ ಎಷ್ಟಾಗತ್ತೆ ಇಲ್ಲಿ 1.6 ಪಟ್ಟು ಆಫ್ ಸುಮತಿ ಅಂತ ಕೊಟ್ರೆ ಇಂಟು 475 ಮಾಡಿದ್ರೆ ಎಷ್ಟಾಗತ್ತೆ ಇವ್ರದ್ದು ಸ್ಪೀಡ್ 760 ಮೀಟರ್ ಪರ್ ಮಿನಿಟ್ ಆಯ್ತಿದೆ. ಸಿ ಬಿಂದುವಿಗೆ ತಲುಪ್ತಾಳೆ. ಎ ರಿಂದ ಬಿ ಮೂಲಕ ಸಿ ವರೆಗೆ ಒಟ್ಟು ಪ್ರಯಾಣ ದೂರ ಅಂದ್ರೆ ಎ ಟು ಸಿ ಎಷ್ಟೈತಿ ಟೋಟಲ್ ಡಿಸ್ಟೆನ್ಸ್ 45.6 ಕಿಲೋಮೀಟರ್ ಕೊಟ್ರೆ. ಇದು ಕಿಲೋಮೀಟರ್ ಐತಿ. ಸ್ಪೀಡ್ ನೋಡಿ ಮೀಟರ್ ಪರ್ ಮೀಟರ್ನಾಗ ಐತಿ. ಕಿಲೋಮೀಟರ್ನ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ 45,600 ಮೀಟರ್ ಆಗುತ್ತೆ. ಹಂಗಾದ್ರೆ ಸುಮತಿ ಎ ಬಿಂದುವಿನ ಹೊರಟ ಸಮಯದಿಂದ ರಚನಾ ಸಿ ಬಿಂದು ತಲುಪುವುದವರೆಗೆ ಒಟ್ಟು ಸಮಯ
75 ನಿಮಿಷ ಕೊಟ್ರ. ಅಂದ್ರೆ ಇಲ್ಲಿದ್ದ ಇಲ್ಲಿ ತನಕ ಒಟ್ಟು ಎಷ್ಟೈತಿ 75 ನಿಮಿಷ ಕೊಟ್ರ. ಹಂಗಾರ ಎ ಮತ್ತು ಬಿ ನಡುವಿನ ದೂರ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಟೋಟಲ್ ಏನೈತಿ ಇಲ್ಲಿ ಟೈಮ್, ಟೋಟಲ್ 475 ಇಂಟು ಟೈಮ್ ಅಂದ್ರೆ ಏನಂತಿದೆ ಸ್ಪೀಡ್ ಇಂಟು ಟೈಮ್ ಮತ್ತು ಪ್ಲಸ್ ಸುಮತಿ ಅವ್ರದ್ದು ರಚನಾ ಅವ್ರದ್ದು ಏನಾಗುತ್ತೆ ಸ್ಪೀಡ್ 760 ಕೊಟ್ರ. ಟೈಮ್ ಎಷ್ಟು ಅಂತಾರೆ ಇವರು, ಟೋಟಲ್ ಎಷ್ಟೈತಿ 75 ನಿಮಿಷ ಕೊಟ್ರ. ಇಲ್ಲಿ ಆಗಲೇ ಇದರದ್ದು ಟೈಮ್ ಟಿ ಐತಿ, 75 ಮೈನಸ್ ಟಿ ಮಾಡ್ತೀವಿ ಈಜು ಕೊಟ್ಟು ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ ಇಲ್ಲಿ 45,600 ಮೀಟರ್ ಆಗತ್ತೆ. ಇದೇನಾಗುತ್ತೆ 475 ಟಿ ಪ್ಲಸ್ 57,000 ಮೈನಸ್ 760 ಟಿ ಈಜು ಕೊಟ್ಟು 45,600 ಆಕತಿ. ಇವೆರಡು ಮೈನಸ್ ಮಾಡಿದ್ರೆ ಏನಾಗುತ್ತೆ 285 ಟಿ ಈಜು ಕೊಟ್ಟು 11,400 ಆಕತಿ. ಟಿ ಈಜು ಕೊಟ್ಟು ಎಷ್ಟಾಗತ್ತೆ ಇಲ್ಲಿ 40 ನಿಮಿಷ ಬರ್ತೈತಿ. ನಮಗೇನು ಕೇಳ್ಯಾರ ಎ ಮತ್ತು ಬಿ ನಡುವಿನ ದೂರ ಕೇಳ್ಯಾರ. ಎದು ಏನೈತಿ ಇಲ್ಲಿ ದೂರ ಸ್ಪೀಡ್ ಎಷ್ಟೈತಿ ಇದ್ರದ್ದು 475 ಮೀಟರ್ ಪರ್ ಮಿನಿಟ್ ಐತಿ ಇಂಟು ಟೈಮ್ ಎಷ್ಟು ಬಂದೈತಿ 40 ನಿಮಿಷ ಬಂದೈತಿ. ಇದು 1900 ಮೀಟರ್ ಬರ್ತೈತಿ. ಕಿಲೋಮೀಟರ್ ಎಷ್ಟಾಗತ್ತೆ ಇದು 19 ಕಿಲೋಮೀಟರ್ ಆಕತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ. ಎರಡು ಸಂಖ್ಯೆಗಳು ಪಿ ಮತ್ತು ಕ್ಯೂ ಅದಾವು. ಪಿದು 8% ಮತ್ತು ಕ್ಯೂದು 4% ಮೊತ್ತ ಅಂದ್ರೆ ಎಷ್ಟೈತಿ 8% ಅದು ಪಿ ಪ್ಲಸ್ 4% ಕ್ಯೂ ಮೊತ್ತ ಪಿರ 5% ಮತ್ತು ಕ್ಯೂ 7% ಮೊತ್ತದ 2/3 ಭಾಗ ಸಮ ಐತಿ. ಅಂದ್ರೆ 2/3 ಆಫ್ 5% ಆಫ್ ಪಿ ಪ್ಲಸ್ 7% ಆಫ್ ಕ್ಯೂ ಆಗುತ್ತೆ. ಪರ್ಸೆಂಟೇಜ್ ಎರಡು ಕಡೆ ತೆಗೆದ್ರೆ ಏನಾಗತ್ತೆ ಇದು 3 ಈ ಸೈಡ್ ಬರುತ್ತೆ. ಅಂದ್ರೆ 3 ಇಂಟು 8p ಪ್ಲಸ್ 4q ಈಸ್ ಈಕ್ವಲ್ ಟು 2 ಇಂಟು 5p ಪ್ಲಸ್ 7q ಆಕತಿ. 24p ಪ್ಲಸ್ 12q ಈಸ್ ಈಕ್ವಲ್ ಟು 10p ಪ್ಲಸ್ 14q ಆಕತಿ. ಇದೇನಾಗತ್ತೆ ಬಿ ಈಚೆ ಕಡೆ ಬಂದ್ರೆ 14p ಈಸ್ ಈಕ್ವಲ್ ಟು 2q ಆಗುತ್ತೆ. p ಬೈ q ಏನತ್ತಿಲ್ಲ 2/14 ಅಂದ್ರೆ 1/7 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗತ್ತೆ. ಒಂದು ಗ್ಲೋಬ್ ಕ್ಲಬ್ನಾಗ 90% ಪುರುಷರದಾರ, ಉಳಿದವರು ಮಹಿಳೆಯರದಾರ ಅಂತ ಕೊಟ್ಟರೆ 90% ಅಂದ್ರೆ ಉಳಿದದ್ದು ಎಷ್ಟು 10% ಮಹಿಳೆಯರಕ್ಕಾರ. ಪುರುಷರ ಸರಾಸರಿ 170 ಸೆಂಟಿಮೀಟರ್ ಮತ್ತು ಮಹಿಳೆಯರ ಸರಾಸರಿ ಹತ್ರ 160 ಸೆಂಟಿಮೀಟರ್ ಆದ್ರೆ ಕ್ಲಬ್ನ ಸದಸ್ಯರ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಸರಾಸರಿ ಏನಾಗುತ್ತೆ ಇಲ್ಲಿ ಟೋಟಲ್ ಬಾಯ್ಸ್ ಎಷ್ಟೈತಿ 90 ಇಂಟು ಅವ್ರದ್ದು 170 ಪ್ಲಸ್ ಗರ್ಲ್ಸ್ 10 ಇಂಟು 165 ಬೈ ಟೋಟಲ್ ಜನ ಎಷ್ಟಾಗೈತಿ 100 ಆಗೈತಿ. ಇದೇನಾಗುತ್ತೆ 15,300 ಪ್ಲಸ್ 1,650 ಬೈ 100 ಮಾಡಿದ್ರೆ ಏನಾಗ್ತಿದೆ 16,950 ಬೈ 100 ಆಕತಿ. 0 ಕ್ಯಾನ್ಸಲ್ ಆಗಿ 169.5 ಸೆಂಟಿಮೀಟರ್ ಎವರೇಜ್ ಆಕತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತ್ತೆ. ಎ ಒಬ್ಬನ ಒಂದು ಕೆಲಸವನ್ನು 15 ದಿನ ಮಾಡ್ಬೋದು. ಎ ಒಬ್ಬನ ಎಷ್ಟು ದಿನ ಮಾಡ್ತಾನೆ ಇಲ್ಲಿ 18 ದಿನ. ಬಿ ಒಬ್ಬನ ಅದೇ ಕೆಲಸನ 24 ದಿನ ಮಾಡ್ತಾನೆ. ಸೊ ಎಲ್ ಸಿ ಎಮ್ ಎಷ್ಟಾಗ್ತದೆ ಇದ್ರದ್ದು ಎಲ್ ಸಿ ಎಮ್ 72 ಆಕತಿ. 18 4 24 3 ಆಯ್ತು. ಈ ಒಬ್ಬನ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ಕೆಲಸವನ್ನು 15 ದಿನಗಳು ಮುಗಿಸಾಕ ಬಿ ಯಾವ ದಿನದ ನಂತರ ಎ ಜೊತೆ ಸೇರ್ಬೇಕಂತ ಕೇಳೋಣ. ಅಂದ್ರೆ ಇಲ್ಲಿ 15 ದಿವಸ ಯಾರು ಕೆಲಸ ಮಾಡ್ತಾರೆ ಎ ಕೆಲಸ ಮಾಡ್ತಾನೆ. ಟೋಟಲ್ ಎಷ್ಟು ಮಾಡ್ತಾನೆ 60 ಕೆಲಸ ಟೋಟಲ್ ಆಗಿ ಮಾಡ್ತಾನೆ. ಉಳಿದಿದ್ದು ಎಷ್ಟು ಕೆಲಸ ಉಳಿದೈತಿ 72ರಾಗ 60 ಹೋದ್ರೆ ಉಳಿದಿದ್ದ 12 ಕೆಲಸ ಯಾರು ಮಾಡ್ತಾರೆ ಇದನ್ನ ಈ ಕೆಲಸ ಬಿ ಮಾಡ್ತಾನೆ. ಬಿ ಎಷ್ಟು ದಿನ ಮಾಡ್ತಾನೆ ಇದನ್ನ 12 ರೂಪಾಯಿ ಅವನ ಎಫಿಷಿಯನ್ಸಿ 3 ಐತಿ. ಇವಾಗ ಟೋಟಲ್ 4 ದಿನದಾಗ 12 ಕೆಲಸ ಮಾಡ್ತಾನೆ. ಅಂದ್ರೆ ಟೋಟಲ್ 15 ದಿವಸದಾಗ 4 ದಿನ ಇವಾಗ ಕೆಲಸ ಮಾಡ್ತಾನೆ ಅಂದ್ರೆ 11 ದಿವಸ. 11 ದಿವಸ ಆದ್ಮೇಲೆ ಇವೇನಕ್ಕನ ಕೆಲಸಕ್ಕೆ ಜಾಯ್ನ್ ಆಕನ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ಒಂದು ತರಗತಿ 25 ವಿದ್ಯಾರ್ಥಿಗಳು ಭೂಗೋಳಶಾಸ್ತ್ರ ಪರೀಕ್ಷೆಯಲ್ಲಿ ಸರಾಸರಿ 64 ಅಂಕಗಳನ್ನು ಅನ್ಕೊಂಡ್ರೆ ಅಂದ್ರೆ 25 ಇಂಟು 64 ಮಾಡಿದ್ರೆ ಎಷ್ಟಾಗತಿ 1,600 ಆಕತಿ. 3 ವಿದ್ಯಾರ್ಥಿ ಅಂಕಗಳನ್ನು ತಪ್ಪಾಗಿ 44, 46, 61 ಅಂತ ಓದಲಾಗೈತೆ ಅಂತ ಕೊಟ್ರೆ ರಾಂಗ್ ಆಗಿ ಎಷ್ಟು ಓದ್ಯಾರ ಇವನ್ನ 44 ಪ್ಲಸ್ 46 ಪ್ಲಸ್ 64 ಸಮ್ ಎಷ್ಟಾಗತ್ತೆ ಇದ್ರ ಟೋಟಲ್ 151 ಆಕತಿ. ಮತ್ತು ಅವುಗಳ ನಿಜವಾದ ಅಂಕಗಳು ಎಷ್ಟದು 54, 64, 67 ಅದು. ಕರೆಕ್ಟ್ ಎಷ್ಟೈತೆ ಅವ್ರ ಮಾರ್ಕ್ಸ್ 54 ಪ್ಲಸ್ 64 ಪ್ಲಸ್ 67 ಐತಿ. ಅಂದ್ರೆ ಟೋಟಲ್ ಎಷ್ಟಾಗ್ತಿಲ್ಲ 185 ಐತಿ. ಅಂದ್ರೆ ಸರಿಯಾದ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಎಷ್ಟು ಜಾಸ್ತಿ ಐತಿ ಇಲ್ಲಿ ಪ್ಲಸ್ ಎಷ್ಟು ಜಾಸ್ತಿ ಐತಿ 34 ಜಾಸ್ತಿ ಇನ್ನೂ ಸೇರಿಸ್ಬೇಕಾಗತ್ತೆ. ಅಂದ್ರೆ 1600 ಪ್ಲಸ್ 34 ಸೇರಿಸಿದ್ರೆ ಏನಾಗುತ್ತೆ 1630 ಆಗತ್ತೆ. ಎವರೇಜ್ ಏನಾಗತ್ತೆ ಇಲ್ಲಿ ಡಿವೈಡೆಡ್ ಬೈ ಟೋಟಲ್ ಜನ 25 ಐತಿ. ಕರೆಕ್ಟ್ ಎವರೇಜ್ ಏನಾಗುತ್ತೆ 65.36 ಆಗತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ. ಒಂದು ವಸ್ತುವಿನ ಮೇಲೆ 25% ಡಿಸ್ಕೌಂಟ್ ನೀಡಿದ ನಂತರ ಸೆಲ್ಲಿಂಗ್ ಪ್ರೈಸ್ 9,510 ಆಗತ್ತೆ. ಹಂಗಾರೆ ಮಾರ್ಕ್ ಪ್ರೈಸ್ ಏನಾಗುತ್ತೆ ಅಂತ ಕೇಳಿದ್ರೆ 25% ಫ್ರಾಕ್ಷನ್ ಏನಾಗುತ್ತೆ 1/4.
ಇಲ್ಲಿ ಡಿಸ್ಕೌಂಟ್ ಎಷ್ಟು ಕೊಟ್ಟಾರ 1 ಕೊಟ್ಟಾರ ಅಂದ್ರೆ 3/4 ಆಕತಿ. ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನೈತಿ 3 ಐತಿ ಅಂದ್ರೆ 9510 ಆತ. ಮಾರ್ಕ್ ಪ್ರೈಸ್ 4 ಆಕತಿ. ಎಷ್ಟು ಮಾರ್ಕ್ ಪ್ರೈಸ್ ಏನಂತ ಕೇಳ ನಮ್ಗೆ ಇದು 3 ವ್ಯಾಲ್ಯೂ 9510 ಅಂದ್ರೆ ಎಷ್ಟೈತಿ 3 3 9 3 1 3 7 ಇಂಟು 3170 ಮಾಡಿದ್ರೆ ಎಷ್ಟು ಆಗುತ್ತೆ 12680 ಆಕೈತಿ. ಆಪ್ಷನ್ ಬಿ ಕರೆಕ್ಟ್ ಆಕೈತಿ. ಎರಡು ಸಂಖ್ಯೆಗಳ ಅನುಪಾತ 4:5 ಆಗೈತಿ. ಅವುಗಳ HCF 6 ಆಗೈತಿ. ಹಂಗಾರ ಅವ್ರದ್ದು LCM ಏನಾಗುತ್ತೆ ಅಂತ ಅಂದ್ಕೊಟ್ರೆ ಏನ್ರಿ ಇದು ಪ್ರಾಡಕ್ಟ್ ಫಾರ್ಮುಲಾ ಇರ್ತೈತ್ರಿ. ಪ್ರಾಡಕ್ಟ್ ಆಫ್ ನಂಬರ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ LCM ಅಂಡ್ HCF ಅಂತಂದ್ರೆ ಇಲ್ಲಿ ನಂಬರ್ ಏನಾಗತಿ 4 × 6 ಮಾಡಿದ್ರೆ ಒಂದೇದು 24 ಆಗತಿ. ಇನ್ನೊಂದು 6 × 5 ಮಾಡಿದ್ರೆ 34 ಆಗತಿ. ಎಷ್ಟಾಯ್ತು ಇಲ್ಲಿ ಎರಡು ನಂಬರ್ 24 ಆಗತಿ. ಇವೆರಡು LCM ಏನಾಗತ್ತೆ 24 ಮತ್ತು 30 LCM 120 ಆಗತಿ. ಅಂದ್ರೆ ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಗತಿ. 12,000 ಮೊತ್ತವನ್ನು 10% ವಾರ್ಷಿಕ ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಕಂಪೌಂಡ್ ಇಂಟ್ರೆಸ್ಟ್ ನೀಡ್ತಾರೆ. ಹಂಗಾದ್ರೆ ಇದರದ್ದು ಇಯರ್ಲಿ ಮತ್ತು ಹಾಫ್ ಇಯರ್ಲಿ ಕಂಪೌಂಡ್ ಇಂಟ್ರೆಸ್ಟ್ ವ್ಯತ್ಯಾಸ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಇಯರ್ಲಿ ಮಾಡಿದ್ರೆ ಎಷ್ಟಾಗತ್ತೆ ಕಂಪೌಂಡ್ ಇಂಟ್ರೆಸ್ಟ್ ಇಲ್ಲಿ 10% 1/10 ಆಗತ್ತೆ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನೈತಿ ಇಲ್ಲಿ 10 ರಿಂದ 11 ಆಯ್ತು. 2 ವರ್ಷ ಕೊಟ್ಟಾರ ಅಂದ್ರೆ ಸ್ಕ್ವೇರ್ ಮಾಡ್ತೀನಿ ಇದನ್ನ. ಇದು 100 ಆಗತಿ, ಇದು 121 ಆಗತಿ. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾರ 100 ವ್ಯಾಲ್ಯೂ ಇಲ್ಲಿ 12,000 ಕೊಟ್ಟಾನ. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗತಿ 21 ಇಂಟು 120 ಮಾಡಿದ್ರೆ ಎಷ್ಟಾಗತ್ತೆ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಇದೆ ಇಯರ್ಲಿ 2520 ಬರ್ತೈತಿ. ಹಾಫ್ ಇಯರ್ಲಿ ಮಾಡಿದ್ರೆ ಎಷ್ಟು ಬರುತ್ತೆ ಇದನ್ನ 10% ಹಾಫ್ ಇಯರ್ಲಿ ಅಂದ್ರೆ 6/12 ಅಂದ್ರೆ 5% ಆಕತಿ. ಫ್ರಾಕ್ಷನ್ ಏನಂತಿದೆ 1/20. ಪ್ರಿನ್ಸಿಪಲ್ ಟು ಅಮೌಂಟ್ ಏನಂತಿದೆ 20 ರಿಂದ 21. ಹಾಫ್ ಇಯರ್ಲಿ ಅಂದ್ರೆ ಇದೆ ರೇಷ್ಟು 4 ಬರ್ತೈತಿ. ಇದು ಎಷ್ಟಾಗುತ್ತೆ 1,60,000 ಇದು ಪ್ರಿನ್ಸಿಪಲ್ ಆಗುತ್ತೆ. ಅಮೌಂಟು 1,94,481 ಆಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬರ್ತಿದೆ ಇಲ್ಲಿ 34,481 ಆಕತಿ. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾನ 12,000 ಕೊಟ್ಟಾನ. ಅಂದ್ರೆ 0.075 ಮಲ್ಟಿಪ್ಲೈ ಮಾಡ್ತೈತಿ. 0.075 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತಿದೆ 2,586 ಬರ್ತೈತಿ. ಇವೆರಡರದ್ದು ಡಿಫ್ರೆನ್ಸ್ ಕೇಳಿ ನಮ್ಗೆ ಡಿಫ್ರೆನ್ಸ್ ಎಷ್ಟು ಬರ್ತೈತಿ ಇಲ್ಲಿ 66 ರೂಪಾಯಿ ಬರ್ತೈತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಪ್ರತಿ ಗಂಟೆಗೆ 40 km/h ವೇಗದಲ್ಲಿ ಚಲಿಸುವ ಕಾರು 3 ಗಂಟೆ 15 ನಿಮಿಷದಾಗ ಎಷ್ಟು ದೂರ ಹೋಗುತ್ತೆ ಅಂತ ಕೇಳಿದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 48 ಇಂಟು ಟೈಮ್ ಎಷ್ಟಾಗುತ್ತೆ 3 ಗಂಟೆ 15 ನಿಮಿಷ ಕೊಟ್ಟಾರ ಅಂದ್ರೆ 15 1 14 60 ಅಂದ್ರೆ 13/4 ಬರಕತಿ. 4 1 4 12 12 ಇಂಟು 13 ಮಾಡಿದ್ರೆ ಎಷ್ಟಾಗುತ್ತೆ 156 ಕಿಲೋಮೀಟರ್ ಆಗತಿ. ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಗತಿ. ಟೀನಾ ತನ್ನ ಸಂಬಳದ 30% ಆಹಾರಕ್ಕೆ ಖರ್ಚು ಮಾಡ್ತಾಳೆ ಮತ್ತು ಉಳಿದ ಮೊತ್ತದ 30% ಇಂಧನಕ್ಕೆ ಖರ್ಚು ಮಾಡ್ತಾಳೆ. ಹಂಗಾರೆ ಉಳಿದ ಹಣ 4,900 ಹಾಕಿದೆ. ಟೋಟಲ್ ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತಂದು ಕೇಳಿದ್ರೆ ಈ ಮಂತ್ಲಿ ಸ್ಯಾಲ್ರಿ ಎಕ್ಸ್ ಆಗುತ್ತೆ. ಆಮೇಲೆ ನೋಡಿದ್ರೆ 30% ಖರ್ಚು ಮಾಡಿ ಉಳಿದಿದ್ದು ಎಷ್ಟು ಉಳಿತೈತಿ 75/100 ಉಳಿತೈತಿ ಇಂಟು ಅದರ ಮತ್ತು ಉಳಿದ ಮೊತ್ತ 30% ಏನು ಇದ್ರ ಮಾಡ್ತಾ ಫ್ಯೂಯಲಿಗೆ ಖರ್ಚು ಮಾಡ್ತಾರೆ ಅಂದ್ರೆ ಉಳಿದಿದ್ದು ಎಷ್ಟು 75/100. ಇಷ್ಟು ಮಾಡಿ ಸೇವ್ ಆಗಿದ್ದು ಎಷ್ಟು ಅಮೌಂಟ್ ಈಜು ಕೊಟ್ಟು 4,900 ಆಗುತ್ತೆ. 0 ಕ್ಯಾನ್ಸಲ್ 7 7 49 100 ಅಂದ್ರೆ ಮಂತ್ಲಿ ಸ್ಯಾಲ್ರಿ ಎಷ್ಟಾಗುತ್ತೆ ಇಲ್ಲಿ 10,000 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಒಂದು ವಸ್ತು 900 ಖರೀದಿಸಿ 1140 ರೂಪಾಯಿಗೆ ಮಾರಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಪ್ರಾಫಿಟ್ ಎಷ್ಟಾಗುತ್ತೆ ಇಲ್ಲಿ 190 ಡಿವೈಡೆಡ್ 950 ಇಂಟು 100 ಮಾಡಿದರೆ ಎಷ್ಟಾಗುತ್ತೆ ಇದು ಎಷ್ಟು 0 19 ಇಲ್ಲಿ 5 20 ಅಂದರೆ 20% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ.